ವೀಣಾ ವೀಣಾ ಹಾ ಮಾವ. ತಗೋಮ್ಮ, ನೀನೇನೇನು ತರಕಾರಿ ಹೇಳಿದ್ದೆ ಎಲ್ಲ ತಗೊಂಡಿದ್ದೀನಿ. ಏನ್ ಮಾವ ನೀವು ಇಷ್ಟೊಂದು ಬಿಸಿಲಲ್ಲಿ ನಡ್ಕೊಂಡು ಹೋಗಿ ತರಕಾರಿ ತಗೊಂಡ್ಬಂದಿದ್ದೀರಾ? ಇರಿ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಪಾನಕ ತಗೊಂಡ್ಬರ್ತೀನಿ. ಸ್ವಲ್ಪ ಕೊಡಮ್ಮ. ರೀ ಬನ್ನಿ, ಪಾನಕ ಮಾಡಿದ್ದೀನಿ, ಕುಡಿಯೋರಂತೆ. ಓಹ್, ಏನಪ್ಪ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ನಿಮ್ಮದೇ ಬಿಡಿ ರಾಜಯೋಗ. ಹಾಂ, ಮಾವ ಏನು ಸುಮ್ಮನೆ ಕೂತಿಲ್ಲ ರೀ, ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ತರಕಾರಿ ತಗೊಂಬಂದಿದ್ದಾರೆ, ಅದಕ್ಕೆ ಕುಡಿಯೋಕ್ಕೆ ಸ್ವಲ್ಪ ಪಾನಕ ಕೊಟ್ಟಿದ್ದೀನಿ. ವೀಣಾ, ಅಬ್ಬಬ್ಬಬ್ಬಬ್ಬ, ಏನೋ ಇದು ಇಷ್ಟೊಂದು ಹುಳಿ ಇದೆ? ಎಷ್ಟು ಲಿಂಬೆಹಣ್ಣು ಹಾಕಿದ್ಯಾ? ಲಿಂಬೆಹಣ್ಣು ರೇಟ್ ಅನ್ನೋದ್ರೆ ಗೊತ್ತಾ ನಿಂಗೆ? ಗಗನಕ್ಕೇರಿದೆ. ರೀ ನಾನು ತರೋವಾಗ ರುಚಿ ಹೇಗಿದೆ ಅಂತ ನೋಡಿಕೊಂಡೇ ತೊಗೊಂಬಂದಿದ್ದೀನಿ, ಎಲ್ಲ ಸರಿಯಾಗಿದೆ, ನೀವು ಸುಮ್ಮನೆ ಕುಡೀರಿ. ಬಿಸಿಲಲ್ಲಿ ತಣ್ಣಗಿರೋದೇನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಆಯಿತು, ಆದರೆ ಲಿಂಬೆಹಣ್ಣು ಸ್ವಲ್ಪ ಕಡಿಮೆ ಹಾಕು, ಆಮೇಲೆ ನನ್ನ ಜೇಬೆ ಖರ್ಚಾಗೋದು, ಎಲ್ಲ ಖರ್ಚನ್ನು ನಾನೇ ನಿಭಾಯಿಸ್ಬೇಕು. ಏಯ್, ಅಪ್ಪಗೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಕೊಡೆ, ಪಾಪ ಬಿಸಿಲಲ್ಲಿ ಮಾರ್ಕೆಟಿಗೆ ಹೋಗಿ ಬಂದಿದ್ದಾರೆ, ಕುಡಿಲಿ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಈ ಶುಗರ್ ಐಟಮ್ಸ್ ಎಲ್ಲ ಕಡಿಮೆ ಮಾಡು. ಅಪ್ಪಂಗೆ ಶುಗರ್ ಬಂದರೆ ಯಾರು ನೋಡ್ಕೊಳ್ಳೋದು? ನಾನೇ ತಾನೇ ನೋಡ್ಕೋಬೇಕು, ಖರ್ಚೆಲ್ಲ ನನ್ನ ತಲೆ ಮೇಲೆ. ರೀ BP ಶುಗರು ಎಲ್ಲ ಯಾವ ವಯಸ್ಸಲ್ಲಿ ಬೇಕಿದ್ರೂ ಬರ್ಬೋದು ರೀ. ನೀವೊಂದು ಕೆಲಸ ಮಾಡಿ, ನಾಳೆಯಿಂದ ಪಾನಕ ಜ್ಯೂಸು ಎಲ್ಲ ಕುಡಿಯೋದನ್ನು ಬಿಟ್ಬಿಡಿ. ಆಮೇಲೆ ನಾಳೆಯಿಂದ ನಿಮ್ಮ ಕಾಫಿಗೆ ನಾನು ಸಕ್ಕರೆ ಹಾಕೋದನ್ನೇ ಬಿಟ್ಬಿಡ್ತೀನಿ, ಸರಿನಾ? ಏನು ಹೇಳ್ತಿದ್ಯಾ? ಮತ್ತಿನ್ನೇನ್ರಿ, ಮಾವನ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ನನಗೆಲ್ಲ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ನೀವು ತಣ್ಣಗಿರೋ ಪಾನಕನ ಕುಡಿದ್ಬಿಟ್ಟು ತಣ್ಣಗಿದ್ದು ಬಿಡಿ, ಅಷ್ಟೇ ಸಾಕು. ಅದಕ್ಕೆ ಯಾಕೆ ನನ್ನ ಮೇಲೆ ಗುರ್ರ ಅಂತ್ಯ? ಈ ಮನೇಲಿ ಎಲ್ಲರೂ ನನ್ನ ಮೇಲೆ ಬೀಳೋರೆ. ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಅಯ್ಯೋ ಮಾವ, ನೀವು ಬೇರೆ, ನಿಮ್ಗೆ ಇದೆಲ್ಲ ನಮಸ್ತೆ ಮಾವ. ಇವ್ರ ಮಾತು ಕಟ್ಕೊಂಡು ಕೂತ್ಬಿಟ್ರೆ ನಾನು ನೀವೆಲ್ಲ ಹೊಟ್ಟಿಗಿಂದ ಸತ್ತೋಗ್ಬಿಡ್ಬೇಕಾಗತ್ತೆ. ನೀವು ಕುಡೀರಿ ಮಾವ. ಅಪ್ಪ, ಇದೆಲ್ಲ ಇಷ್ಟು ಬೇಗ ಆಗತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿಂಚನನಿಗೂ ನಮ್ಮ ಮಳಿಯರಿಗೂ ಒಂದು ಮನೆ ಉಡುಗೊರೆ ಹಾಕೊಡೋಣ ಅಂದ್ಬಿಟ್ಟು ಬಹು ದಿನಗಳಿಂದ ಅನ್ಕೊಂಡಿದ್ವಿ ಕಲ. ಅದಕ್ಕೆ ಕಾಲ ಈಗ ಕೂಡ ಬಂದದ ಕಲ. ಇದ್ದಕ್ಕಿದ್ದ ಹಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಏನಾಯ್ತು? ಅದು ಜಾನು ಕಾರ್ಯ ಆಗ್ತಿದ್ದ ಹಾಗೆ ಎಲ್ಲ ಸಡನ್ನಾಗಿ ಆಗೋಯ್ತಕ್ಕ. ಈಗ ಎಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬಿದ ಮನೆ ಒಡ್ದಂಗೆ ಆಗಲ್ವಾ? ನಾನು ಇದನ್ನೇ ಯೋಚನೆ ಮಾಡಿದ್ದೆ, ಸಂತೋಷನಗೂ ಹೇಳಿದೆ. ಆದರೆ ಅವನ ಬಗ್ಗೆ ನಿನ್ಗೆ ಗೊತ್ತಲ್ವಕ್ಕ, ಯಾವುದೋ ಸಣ್ಣ ವಿಚಾರಕ್ಕೆ ಅದಕ್ಕೆ ಜೊತೆ ಜಾನು ಕಾರ್ಯ ದಿನ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ಲು. ಜಾನು ಕಾರ್ಯ ಮುಗಿದಿದ್ದ ಹಾಗೆ ನಾವಿಬ್ಬರು ಬೇರೆ ಮನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ಬಿಟ್ಲು. ನಾನು ಏನು ಮಾಡುವಂತೆ ಅಕ್ಕ? ಮೇಡಮರೇ, ಯಾಕೆ ಮೇಡಮರೇ ಈ ಪಾಟಿ ಡಲ್ಲಾಗಿದ್ದೀರಾ? ನಾನು 2-3 ದಿನದಿಂದ ನೋಡ್ತಾನೆ ಇದ್ದೀನಿ, ಏನೋ ಕಳ್ಕೊಂಡಿರೋರ ಥರ ಒಂಥರ ಇರ್ತೀರಲ್ಲ, ಏನಾಯ್ತು ಮೇಡಮರೇ? ಏನಿಲ್ಲ ಸಿದ್ದು ಅವರೇ, ಯಾಕೋ ಅಪ್ಪ ಅಮ್ಮ ತುಂಬ ನೆನಪಾದ್ರು. ಹರೀಶ್ ಹೊಸ ಮನೆಗೆ ಹೋಗ್ತಿದ್ದಾನೆ ಅಂತ ಖುಷಿ ಏನೋ ಇದೆ, ಆದರೆ ಅಪ್ಪ ಅಮ್ಮನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಭಯನೇ ಆಗ್ತಿದೆ. ಯಾಕೆ ಮೇಡಮ್ ಅವ್ರೆ ಇಷ್ಟು ನೊಂದ್ಕೋತಿದ್ದೀರಾ?
ಹೌದು ಸಿದ್ದು ಅವರೇ, ತುಂಬ ನೋವಾಗ್ತಿದೆ. ಅಣ್ಣ ಹೇಳಿದ ಪ್ರಕಾರ ಅಪ್ಪನೊಬ್ರು ಅಮ್ಮನೊಬ್ರು ನೋಡ್ಕೊಳ್ಳೋ ಹಾಗಾಗುತ್ತೆ. ಹಾಗೇನಾದರೂ ಆದರೆ ಅಪ್ಪ ಅಮ್ಮನಿಗೆ ಎಷ್ಟು ದುಃಖ ಆಗುತ್ತೆ. ಮದುವೆ ಆದಮೇಲೆ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿದ್ದಿದ್ದೇ ಇಲ್ಲ. ಈಗ ಅವ್ರ ಜವಾಬ್ದಾರಿ ಎಲ್ಲ ನಿಭಾಯಿಸಿ ಇನ್ನೇನು ವಿಶ್ರಾಂತಿ ತಗೊಳ್ಳೋ ವಯಸ್ಸಲ್ಲಿ ದೂರ ಇರಬೇಕು ಅಂದರೆ ಅವ್ರಿಗೆಷ್ಟು ನೋವಾಗಬೇಡ. ಏನಾಗ್ಬಿಟ್ಟಿದೆ ಇವ್ರುಗಳಿಗೆಲ್ಲ? ಎತ್ತವರು ನೋಡ್ಕೊಳಕ್ಕಾಗಲ್ಲ ಮಕ್ಕಳಿಗೆ ಅಂದರೆ ಎಂಥ ಕರ್ಮ ಮೇಡಮ್ ಅವರೇ. ನಿಜ ಹೇಳಬೇಕು ಅಂದರೆ ಗಂಡು ಮಕ್ಳಿಗೆ ಮಾತ್ರ ತಂದೆ ತಾಯಿನ ನೋಡ್ಕೊಳ್ಳೋ ಅದೃಷ್ಟ ಇರುತ್ತೆ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅಪ್ಪ ಅಮ್ಮ ತವರು ಎಲ್ಲದನ್ನೂ ಬಿಟ್ಟು ಬರಬೇಕು. ಎಂಥ ದುರಾದೃಷ್ಟ ಅಲ್ವಾ? ಮೇಡಮ್ ಅವರೇ, ನೀವೇನು ತಲೆ ಕೆಡಿಸ್ಕೊಬಿಡಿ. ನೀವು ಒಂದೇ ಒಂದು ಮಾತು ಹ್ಞೂ ಅಂದರೆ, ನೀವು ಒಪ್ಕೊಂಡ್ರೆ ನಾಳೆನೇ ನಾವಿಬ್ಬರು ಹೋಗಿ ಅತ್ತೆ ಮಾವನ ನಮ್ಮನೆಗೆ ಕರ್ಕೊಂಡ್ಬಂದ್ಬಿಡಮ್ಮ. ಅಯ್ಯೋ ಬೇಡ ಸಿದ್ದು ಅವರೇ, ನಾವೇನಾದರೂ ಈ ಮಾತು ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರಿಗೆ ಈಗಾಗಿರೋ ನೋವಿಗಿಂತ ಇನ್ನೂ ಜಾಸ್ತಿ ನೋವಾಗುತ್ತೆ. ನನ್ನಿಂದ ಅವ್ರಿಗೆ ನೋವಾಗೋದು ನನಗಿಷ್ಟ ಇಲ್ಲ. ಸರಿ ಮೇಡಮ್ ಅವರೇ, ನೀವು ಹಿಂಗೆ ಹೇಳಿದ್ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ಆದರೆ ನೀವೇನು ಯೋಚನೆ ಮಾಡಬೇಡಿ. ಅತ್ತೆಗೂ ಮಾವನಿಗೂ ನಾನು ಯಾವುದೇ ರೀತಿ ನೋವಾಗಕ್ಕೆ ಬಿಡೋದಿಲ್ಲ. ಏನೇ ಬಂದರೂ ಏನೇ ಹೋದರೂ ನಾನು ಅವ್ರ ಜೊತೆ ನಿಂತ್ಕೋತೀನಿ. ಎಂಥ ಪರಿಸ್ಥಿತಿನಾಗುವೆ ನಾನು ಅವ್ರ ಕೈ ಬಿಡೋಕ್ಕಿಲ್ಲ. ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತಿಂದ ನನಗೆಷ್ಟೋ ಸಮಾಧಾನ ಆಯಿತು. ಇನ್ನೊಂದು ವಿಚಾರ ಅಕ್ಕ, ನಾವು ನಾಳೆನೇ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನೀವೊಬ್ಬರೇ ಈ ಮನೇಲಿ ಆರಾಮಾಗಿರ್ಬೋದು, ಏನು ಯೋಚನೆ ಮಾಡೋಷ್ಟಿರಲ್ಲ. ಅಪ್ಪ, ಅದೇ ಸಿಂಚನ ಹೇಳಿದ ಹಾಗೆ ನಾಳೆನೇ ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಆಗ್ಲಪ್ಪ, ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಕನಸಾಗಿರುತ್ತೆ. ಆ ಕನಸು ನಿಮಗೆ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದೆ. ಸಂತೋಷವಾಗಿ ಸಿಂಚನ, ಈ ಮನೆಗೂ ಹೋಗಿ ಬಂದು ಮಾಡ್ತಾ ಇರಮ್ಮ. ಅದು ಅಮ್ಮ, ನೀವಿಬ್ರು ಇದೇ ಮನೇಲಿದ್ರೆ ಪಾಪ ಅಣ್ಣಂಗೆ ಸ್ವಲ್ಪ ಹೊರೆ ಆಗತ್ತೆ. ನಾನು ನಿಮ್ಮ ಮಗನೇ ಅಲ್ವಾ, ನನ್ನ ಮೇಲೆ ಸ್ವಲ್ಪ ಬರ್ಡನ್ ಇರಲಿ, ಜವಾಬ್ದಾರಿ ಬರಲಿ. ಅಮ್ಮನ ನಾನು ಕರ್ಕೊಂಡು ಹೋಗ್ತೀನಿ, ನೀವಿಲ್ಲೇ ಇರಿ, ಅಣ್ಣ ನಿಮ್ಮನ್ನು ನೋಡ್ಕೋತಾನೆ. ಯಾಕಪ್ಪ ಹರೀಶ? ಹೇಳಿದ್ನಲ್ಲಮ್ಮ, ಅವನಿಗೆ ಸುಮ್ಮನೆ ಬರ್ಡನ್ ಆಗತ್ತೆ. ಅದಕ್ಕೆ ಅಲ್ಲ,
ನೀನು ಅಲ್ಲಿಗೆ ಬಂದಮೇಲೆ ಆವಾಗ ಬಂದು ಅಪ್ಪನ ನೋಡ್ಕೊಂಡು ಹೋಗ್ತಿರ್ಬೋದು. ಸಮಸ್ಯೆ ಇಲ್ಲ, ಅಲ್ಲಿ ಚೆನ್ನಾಗಿರೋ ಹಾಸ್ಪಿಟ್ಲು ಇದೆ. ಅಪ್ಪ, ಹರೀಶ ಹೇಳ್ತಿರೋದು ಸರಿ ಇದೆ ಅಂತ ನನಗೂ ಅನಿಸ್ತಾ ಇದೆ. ಅಮ್ಮ ಅವನ ಜೊತೆ ಹೋಗಲಿ, ನೀವು ಇಲ್ಲೇ ಇರಿ. ಯಾಕಂದರೆ ಅಮ್ಮಂಗೆ ಆಗಾಗ ಹುಷಾರಿರಲ್ಲ. ಅವನ ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲಿದೆ. ಏನಾದರೂ ಆದರೆ ಅವ್ನು ಕರ್ಕೊಂಡು ಹೋಗ್ತಾನೆ ಅಲ್ವೇನಾ ಹರೀಶ? ಹಾಂ ಹಾಂ, ನಾನು ನೋಡ್ಕೋತೀನಿ. ಎಂಥ ಪರಿಸ್ಥಿತಿ ಬಂತು ಭಗವಂತ. ಇನ್ನು ಮುಂದೆ ನಾನು ಲಕ್ಷ್ಮಿ ಒಂದೇ ಸೂರು ಕೆಳಗಡೆ ಇರೋಕ್ಕಾಗಲ್ಲ. ನಾನು ದುಃಖ ತೋರಿಸ್ಕೊಂಡ್ರೆ ಅವಳಿಗಿನ್ನೂ ಹೆಚ್ಚು ನೋವಾಗತ್ತೆ. ಅದಕ್ಕೆ ಅವಳ ಮುಂದೆ ಇದು ದೊಡ್ಡ ವಿಷಯನೇ ಅಲ್ಲ ಅನ್ನೋ ರೀತಿ ನಡ್ಕೋಬೇಕು. ರೀ, ಇನ್ನು ಮುಂದೆ ನಾನು ನೀವು ಒಟ್ಟಿಗೆ ಇರೋ ಹಾಗಿಲ್ವಂತೆ ಕಣ್ರಿ. ನಿಮ್ಮನ್ನು ಬಿಟ್ಟು ಅದು ಹೇಗಿರಲಿ ನಾನು? ಇದನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವಿನ್ನೂ ನೊಂದ್ಕೋತೀರಾ. ಅದಕ್ಕೆ ಈ ನೋವು ನನ್ನ ಒಳಗೆ ಇರಲಿ. ಕಾಣದ ಕೈಯದು ಸತ್ಯವನು ಕೊಂದಿದೆ, ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ, ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆ. ನೀವಿಬ್ರು ಇದೇ ಮನೇಲಿದ್ರೆ ಪಾಪ ಅಣ್ಣಂಗೆ ಸ್ವಲ್ಪ ಹೊರೆ ಆಗತ್ತೆ. ಇಲ್ಲ ಕರ್ಮಕ್ಕೆ ಕೊನೆ ಇಲ್ಲ, ಕಣ್ಣೀರಿನ ಕಥೆಯಲ್ಲೇ ಕೊನೆಯಾಗಿದೆ. ಏಯ್, ಅಪ್ಪ ಅಮ್ಮ ಏನು ಮಾತಾಡ್ತಿಲ್ಲ ಅಂದಮೇಲೆ ಅವರು ನಮ್ಮ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ತಾನೆ ಅಲ್ವಪ್ಪ? ಅಲ್ವಮ್ಮ? ಸರಿಪಾ ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರು. ನಾವಿವತ್ತು ಆ ಮನೆಯಲ್ಲೇ ಇದ್ದು ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಹೌದು ಹರಿ, ಟೈಮ್ ಆಗ್ತದೆ, ಹೊರಡೋಣವಾ? ಅತ್ತೆ, ಲಗೇಜ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಬರ್ತೀನಿ ಮಾವ, ಬರ್ತೀನಿ. ಅಯ್ಯೋ ದೇವ್ರೆ, ಮನೆ ನಮ್ದು ಗೋಕುಲ ಇದ್ದಾಗಿತ್ತು, ಎಲ್ಲ ಹಾಳಾಗೋಯ್ತಲ್ಲಪ್ಪ. ಅಯ್ಯೋ ದೇವ್ರೆ. ಲಕ್ಷ್ಮಿ, ನೀನು ದೂರ ಹೊರಟೋಗ್ಬಿಟ್ರೆ ನನ್ನ ಮಗನಿಗೆ ನೀನು ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ ಕಡೆ, ಆಗಲ್ಲ ಕಣಮ್ಮ, ಆಗಲ್ಲ. ಮಕ್ಕಳು ಈ ಥರ ಅನ್ಕೊಂಡಿದ್ದಾರೆ ಅಂತ ನನಗೂ ಒಂದು ಮಾತು ಹೇಳಿಲ್ಲ ರೀ. ಅವ್ರು ಏನು ಮಾಡಿದ್ರು ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತಾರೆ. ಮೊದಲೇ ಸಿಂಚನಾಗೆ ಅಡುಗೆ ಮಾಡಕ್ಕೆ ಬರಲ್ಲ, ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕ್ಕೂ ಗೊತ್ತಿಲ್ಲ. ನಾನು ಅಲ್ಲಿಗೆ ಹೋಗೋದ್ರಿಂದ ಹರೀಶನ್ಗೆ ಊಟ ತಿಂಡಿ ವ್ಯವಸ್ಥೆನೂ ಆಗತ್ತೆ, ಮನೆ ನೋಡ್ಕೊಂಡ ಹಾಗೂ ಆಗತ್ತೆ. ನನ್ನಿಂದ ಅವ್ರಿಗೆ ಸಹಾಯ ಆಗತ್ತೆ ಅಲ್ವೇನ್ರಿ? ಸರಿ ಲಕ್ಷ್ಮಿ, ಇದೆಲ್ಲ ನನ್ನ ಕಣ್ಣು ಮುಂದೆ ನಡೀತಿದ್ರು
ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಲಕ್ಷ್ಮಿ. ನಮ್ಮ ಮಕ್ಕಳು ತುಂಬ ಬೆಳೆದು ಬಿಟ್ಟಿದ್ದಾರೆ. ಸರಿ ನೋಡು, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ವೀಣಾ ಇದ್ದಾಳೆ, ನಾನು ನೋಡ್ಕೋತಾಳೆ. ನಾನು ನೋಡಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು ಲಕ್ಷ್ಮಿ, ಅರ್ಧ ಗಂಟೆನಲ್ಲಿ ನೀನು ಮುಂದಿರ್ತೀನಿ. ಸರಿ ರೀ. ಎಂಥ ಪರಿಸ್ಥಿತಿ ಬಂತು ಲಕ್ಷ್ಮಿ. ನಮ್ಮ ಮಕ್ಕಳೇ ನಮ್ಮನ್ನು ದೂರ ಮಾಡ್ತಿದ್ದಾರೆ. ಬೇರೆ ಏನಾದರೂ ಹಾಕಿದ್ರೆ ಸಹಿಸ್ಕೊಂಡ್ಬಿಡ್ತಾ ಇದ್ದೆ. ನಿನ್ನ ಬಿಟ್ಟು ನಾನು ಹೇಗಿರಲಿ ಲಕ್ಷ್ಮಿ, ನಿನ್ನ ಬಿಟ್ಟು ನಾನು ಹೇಗಿರಲಿ? ರೀ, ಮಕ್ಕಳಿಗೆ ನಮ್ಮ ಒಪ್ಪಿಗೆನ ತಿಳಿಸ್ಬಿಡೋಣ. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿಮ್ಮಿಂದ ಹೀಗೆ ದೂರ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಲೇ ಬುಡ್ಡೇಕ್ಲ ನಿಮ್ಗೆ ಏನ್ರಲ್ಲ ಬಂದಿದ್ದದು? ಬೆಳಗಾಯ್ತಿದ್ದಂಗೆ ಹಣ ಎಣ್ಣೆ ಹೊಡಿಯಕ್ಕೆ ಕಾಸು ಕೊಡು, ಪಾರ್ಟಿ ಮಾಡಕ್ಕೆ ಕಾಸು ಕೊಡು. ಇದೇ ಆಗೋಯ್ತು ಬುಡ್ಡೇಕ್ಲ. ಏಯ್ ಒಂದು ಕೆಲಸ ಮಾಡ್ಲಾ, ಆ ನಮ್ಮ ಪಾರ್ಟಿ ಲೀಡ್ರು ಪುಟ್ಟೆಗೌಡಂಗೆ ಹೇಳ್ತೀನಿ, ಇಸ್ಕೊಳ್ಳ. ಹಾಂ ಆಯ್ತು, ಸರಿ ಸರಿ. ಹಾಂ ಹಾಂ ಭಾವ ಭೌರವ, ಭಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದೇನು ಹೇಳವ? ಅದು ನಾನು ಸಿದ್ದು ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಿದು, ಇಷ್ಟು ದಿನ ಇವ್ರನ್ನ ಸಿದ್ದುನೇ ಆಚೆ ಕರ್ಕೊ ಹೋಯ್ತಿದ್ದ, ಇವತ್ತು ಇವರೇ ಸಿದ್ದುನ ಆಚೆ ಕರ್ಕೊ ಹೋಗ್ಬೇಕು ಅಂತವ್ರಲ್ಲ. ಹೋಗ್ಬೇಕು ಅಂದ್ರೆ ಇವರೇ ಹೋಗ್ಬೋದಲ್ಲ, ನನ್ನನ್ನು ಕೇಳೋದ್ರಲ್ಲಿ ಏನಿದ್ದದು? ಭಾವ ಇದ್ರಲ್ಲಿ ಏನೋ ವಿಶೇಷ ಇದ್ದದು, ಕರ್ಕೊಂಡು ಹೋಗಿ. ಅಲ್ಲ ಭಾವ, ಅದು ನಾವೇನಾದರೂ ಹೊರಗಡೆ ಹೋದರೆ ಅತ್ತೆ ತುಂಬ ಕೋಪ ಮಾಡ್ಕೋತಾರೆ. ಮೊದಲೇ ಸಿದ್ದು ಅವ್ರ ಮೇಲೆ ಅತ್ತೆಗೆ ಸ್ವಲ್ಪ ಮುನ್ಸಿದೆ. ಅದು ಅಲ್ಲದೆ ನನ್ನಿಂದ ಆ ಮುನ್ಸು ಸಿಟ್ಟು ಜಾಸ್ತಿ ಆಗೋದು ನನಗಿಷ್ಟ ಇಲ್ಲ. ಅಷ್ಟೇ ತಾನೇಯಾ, ನೀವು ಆರಾಮಾಗಿ ಕರ್ಕೊಂಡು ಹೋಗಿ ಬನ್ನಿ, ನಾನು ಅವ್ವಂಗೆ ಹೇಳ್ಕೊತೀನಿ. ಬೇಡ ಭಾವ, ಅದು ಅಮ್ಮ ಮಗ ಮಧ್ಯೆ ಇರೋ ಮುನ್ಸು ಆದಷ್ಟು ಬೇಗ ಅವ್ರು ಮರೆತು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅತ್ತೆಗೆ ಹೇಳಿ ಒಪ್ಸಿನೇ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆ ಕಣವ, ಇದು ಒಂಥರ ಚಂದಾಗಿ ಅದೇ. ಈಗ ನಾನು ಏನು ಮಾಡಬೇಕು ಅಂದಿರಿ? ಅತ್ತೆ ಹತ್ರ ಮಾತಾಡೋಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ. ನೀವೇನಾದರೂ ಸಹಾಯ ಮಾಡ್ಬೋದಾ ಭಾವ? ಈಗ ಏನು, ನೀವು ಸಿದ್ದೇಗೌಡನ ಆಚೆ ಕರ್ಕೊಂಡು ಹೋಗೋಕ್ಕೆ ಅವನ್ನ ಒಪ್ಪಿಸ್ಬೇಕು, ಅಷ್ಟೇ ತಾನೇಯಾ? ಒಂದು ಕೆಲಸ ಮಾಡಿ, ನಾನು ಹೆಂಗೆ ಹೇಳ್ಕೊಡ್ತೀನೋ ಹಂಗೆ ಅವಂತವ್ ಹೇಳಿ, ಅವು ಒಪ್ಪಿದಳೆ ಕರ್ಕೊಂಡು ಹೋಗಿ ಬರೆಯೋರಂತೆ. ಸರಿ ಭಾವ. ನೋಡ್ರಿ ನೋಡ್ರಿ ನೋಡ್ರಿ.